ಏನೇ ಬರಲಿ ಜೊತೆಯಾಗಿ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಿದ್ದಾರೆ? ಎಲ್ಲರೂ ಆರಾಮಿದ್ದಾರೆ ಅನ್ಕೊತೀನಿ. ನಾನು ಸೂಪರ್ ಫೈನ್ ಆಗಿದ್ದೀನಿ. ಇವತ್ತು ಒಂದು ಸ್ಪೆಷಲ್ ವಿಡಿಯೋ, ನನಗೆ ಭಾಳ ಸ್ಪೆಷಲ್ ವಿಡಿಯೋ ಇದೆ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಈ ವಿಡಿಯೋ ಮಾಡತ್ತೀನಿ. ಏನು ಅಂತಂದರೆ, ನನ್ನ 1ನೇ ಮಗನ ಪ್ರೆಗ್ನೆನ್ಸಿ ಸ್ಟೋರಿ ಪ್ಲಸ್ ಡೆಲಿವರಿ ಸ್ಟೋರಿ. ಬರೀ ಇದನ್ನು ಶೇರ್ ಮಾಡ್ಕೊಳಕ್ಕೆ ನನಗೆ ಭಾಳ ಖುಷಿ ಆಗತೈತಿ ಮತ್ತು ಒಂಥರ ಎಕ್ಸೈಟ್ಮೆಂಟ್ ಆಗ್ತೈತಿ. ಮತ್ತು ಅದನ್ನು ನೆನಪಿಸ್ಕೊಳತ್ತೀನಿ. 4 ಇಯರ್ಸ್ ಆದಮೇಲೆ ಮತ್ತೆ ಅದನ್ನು ವಾಪಸ್ ನೆನಪಿಸ್ಕೊಂಡು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತೀನಿ. ನೋಡೋಣಂತ ನನಗೂ ಖುಷಿ ಆಗ್ತೈತಿ. ಮತ್ತು ಇದೊಂಥರ ಮೆಮೊರಿ ಆಗಿರ್ತೈತಿ ನನ್ನ ವಿಡಿಯೋಸ್ ಒಳಗೆ. ಇದೊಂಥರ ಅಲ್ಲೇ ಇರ್ತೈತಲ್ಲ, ಸೊ ಯಾವಾಗಾದ್ರೂ ನಂಗೆ ನೋಡಬೇಕು ಅನಿಸ್ದಾಗ ನಾನು ನೋಡಬಹುದು. ಸೊ ಅದಕ್ಕೂ ಆಯಿತು, ಮತ್ತು ನನ್ನ ಪ್ರೆಗ್ನೆನ್ಸಿ ಸ್ಟೋರಿ ಸ್ವಲ್ಪ ಜನಕ್ಕೆ ಯೂಸ್ ಆಗ್ಬೋದು. ಮೀನ್ಸ್ ನನಗೇನೇನು ಸಿಮ್ಟಮ್ಸ್ ಇತ್ತು ಒಂದು ವಿಡಿಯೋದಾಗ ಹೇಳೀನಿ ಆಲ್ರೆಡಿ. ನಾನು ಫಸ್ಟ್ ನನ್ನ ಬೇಬಿ ಬಾಯ್ದ ಸಿಮ್ಟಮ್ಸ್ ಹೇಳೀನಿ. ಆ ವಿಡಿಯೋ 40K ಪ್ಲಸ್ ವ್ಯೂಸ್ ಆಗೈತಿ. ಸೊ ಅದರಿಂದನೂ ಸ್ವಲ್ಪ ಏನಾದರೂ ಗೊತ್ತಾಗ್ತೈತಿ ಏನೋ ಅಂಥೇಳಿ. ಸೊ ಹೊಸದಾಗಿ ಮದುವೆ ಆದವ್ರಿಗೆ ಕನ್ಸೀವ್ ಆದಾಗ ಏನು ಅಂತ ಗೊತ್ತಿರೋಂಗಿಲ್ಲ. ಸೊ ಅದ್ರ ಬಗ್ಗೆ ಸ್ವಲ್ಪ ಹೇಳಬೇಕಂತಂದು ಈ ವಿಡಿಯೋ ಮಾಡತ್ತೀನಿ. ನೋಡೋಣ ಬರ್ರಿ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಮಾತುಗಳ ಭಾಳ ಆಗತ್ತವು ನಾನು. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದು ಗುಬ್ಬಿ ಒಂದು ಡಿಸ್ಟರ್ಬ್ ಮಾಡತ್ತವು. ಆ ಗುಬ್ಬಿಗಳು ಅಲ್ಲಿ ಹೊರಗೆ ನಮ್ಮದು ವಿಂಡೋ ಓಪನ್ ಇರ್ತಲ್ಲ, ಆ ವಿಂಡೋಲಿಂದ ಬರ್ತಾವು. ಅಡ್ಜಸ್ಟ್ ಮಾಡ್ಕೊರಿ. ಮತ್ತೇನಂತಂದ್ರೆ, ಫಸ್ಟ್ ನಾನು ಕನ್ಸೀವ್ ಆಗೀನಿ ಅಂತ ಗೊತ್ತಾದಮೇಲೆ, ಒಂದು ಸೆಕೆಂಡ್, ಗೊತ್ತಾದಮೇಲೆ ನನಗೆ ಫುಲ್ ವಾಮಿಟಿಂಗ್ ಇತ್ತು ಅವತ್ತೊಂದು ದಿವಸ. ಅದಕ್ಕಿಂತ ಮುಂಚೆ ನನಗೊಂದು ಮಿಸ್ಕ್ಯಾರೇಜ್ ಆಗಿತ್ತು. ಅವಾಗೇನು ಸಿಮ್ಟಮ್ಸ್ ಇರಲಿಲ್ಲ. ಅದು ಬೇಬಿ ಗ್ರೋ ಆಗಿರಲಿಲ್ಲ, ಬೇಬಿದು ಹಾರ್ಟ್ ಬೀಟ್ ಬಂದಿದ್ದಿಲ್ಲ. ಸೊ ಅದು ಮಿಸ್ಕ್ಯಾರೇಜ್ ಆಯಿತು. ಅದಾದಮೇಲೆ ಒಂದು 6 ತಿಂಗಳಿಗೆ ನಾನು ಮತ್ತೆ ಕನ್ಸೀವ್ ಆದೆ. ಒಂದು ಮಿಸ್ಕ್ಯಾರೇಜ್ ಆದ ತಕ್ಷಣ ನಾವು ಮಿನಿಮಮ್ 6 ತಿಂಗಳು ನಾವು ಗ್ಯಾಪ್ ಮಾಡಬೇಕು, ಮತ್ತು ವಾಪಸ್ ಕನ್ಸೀವ್ ಆಗಬಾರ್ದು. ಯಾಕಂದ್ರೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರ್ತೈತಿ. ಸೊ ಡಾಕ್ಟರ್ ನಂಗೆ ಹೇಳಿದರು, ಒಂದು 6-7 ತಿಂಗಳು ನೀವು ಅವಾಗ ಗ್ಯಾಪ್ ತೊಗೊರಿ ಅಂಥೇಳಿ. ಅವಾಗೂ ನಂದು ಏಜ್ ಸಣ್ಣದು ಮೀನ್ಸ್ 20 ಏಜ್ ಇತ್ತು ನನಗೆ. 20 ಏಜ್ ರನ್ನಿಂಗ್ ಇದ್ವು. 20 ಏಜ್ ಒಳಗಿದ್ದೆ ನಾನು. ಸೊ ಬಾಡಿ ಒಳಗಿನ್ನೂ ಆರ್ಗನ್ಸ್ ಡೆವಲಪ್ ಆಗಿರೋಂಗಿಲ್ಲ. ಸೊ ಅದಕ್ಕೆ ಏನೋ ಮಿಸ್ಕ್ಯಾರೇಜ್ ಆಗಿರ್ಬೋದು ಅಂತ ಡಾಕ್ಟರ್ ಹೇಳಿದರು. ಸೊ ಅದಾದಮೇಲೆ ನಾನು ಮತ್ತೇನಪ್ಪ, ಒಂದು 6-7 ತಿಂಗಳಿಗೆ ಮತ್ತೆ ಕನ್ಸೀವ್ ಆದೆ. ಆವಾಗ ನನಗೆ ಫಸ್ಟ್ ಕನ್ಸೀವ್ ಆದ ತಕ್ಷಣ ವಾಮಿಟಿಂಗನ ಸ್ಟಾರ್ಟ್ ಆಯಿತು. ಫುಲ್ ವಾಮಿಟಿಂಗ್, ಊಟ ಮಾಡೋಕ್ಕೆ ಸಹ ಆಗ್ತಿದ್ದಿಲ್ಲ ನಂಗೆ. ನನ್ನ ಪೀರಿಯಡ್ ಮಿಸ್ ಆಯಿತು. ನನಗೆ ಅವಾಗೇನೂ ಅಷ್ಟು ನಾಲೆಜ್ ಇರಲಿಲ್ಲ, ಬೇಬಿ ಬಗ್ಗೆ ಅಷ್ಟೇ ಗೊತ್ತಿದ್ದಿದ್ದಿಲ್ಲ ನನಗೆ. ಆನೆಸ್ಟಾಗಿ ಹೇಳ್ತೀನಿ, ಮತ್ತೇನು ನನ್ನ ಸುಳ್ಳು ಪಳ್ಳು ಹೇಳೋಂಗಿಲ್ಲ. 20 ಏಜ್ ರನ್ನಿಂಗ್ ಇತ್ತು. ಅಷ್ಟು ಗೊತ್ತಾಗ್ತಿದ್ದಿಲ್ಲ ನನಗೆ ಪೀರಿಯಡ್ ಮಿಸ್ ಆಗಿದೆ. ಬಟ್ ನಾನು ಒಮ್ಮಕ್ಕಳೇ ನನಗೆ ವಾಮಿಟಿಂಗ್ ಭಾಳ ಆಗಕ್ಕೆ ಸ್ಟಾರ್ಟ್ ಆಯ್ತು. ಅವತ್ತು ಇಡೀ ದಿನ ನಾನು ಬರೀ ವಾಮಿಟ್ ಮಾಡೋದ್ರಾಗ ಹೋಯ್ತು ನಂದು. ಅದಾದಮೇಲೆ ನಾವು ಸಾಯಂಕಾಲ ಹೋಗಲೇಬೇಕು ಹಾಸ್ಪಿಟಲ್ಗೆ ಅಂತಂದು ಸಾಯಂಕಾಲ ಹೋದ್ವಿ. ಒಂದು ತೊಟ್ಟು ನೀರು ಕುಡಿದ್ರೂ ಸಹ ನನಗೆ ಫುಲ್ ವಾಮಿಟ್ ಆಗ್ತಿತ್ತು. ನೀರು ಕುಡಿಯೋಕ್ಕೂ ಆಗತ್ತಿದ್ದಿಲ್ಲ. ಒಂದು ಹನಿ ನೀರು ಕುಡಿದು ವಾಮಿಟ್ ಆಗೋದು, ಏನು ತಿಂದರೂ ವಾಮಿಟ್ ಆಗೋದು. ಲಾಸ್ಟಿಗೆ ಮತ್ತೆ ನನಗೊಂದು ಎಗ್ ಆಮ್ಲೆಟ್ ಹಾಕ್ಕೊಟ್ಟಿದ್ರು. ಅದಷ್ಟೇ ತಿಂದಿದ್ದು ನೋಡಿರಿ. ಅದೇನೋ ಸ್ವಲ್ಪ ಉಳ್ಕೊಂತ ಹೊಟ್ಟೆ ಒಳಗೆ. ಅವತ್ತು ನನಗೆ ಫುಲ್ ಏನೂ ಶಕ್ತಿನೇ ಇಲ್ಲಾರ್ದಂಗೆ ಆಯ್ತು. ಫುಲ್ ವಾಮಿಟ್ ಆಗತ್ತರ ಏನು ಮಾಡ್ಬೋದು. ಸೊ ಅದಕ್ಕೆ ಅವತ್ತು ಡಿಸೈಡ್ ಮಾಡಿ, ನಮ್ಮತ್ತೆ ನಿಂಗೆ ಬೇಡ, ನೀನು ನಿಮ್ಮ ಮಮ್ಮಿ ಮನೆಗೆ ಹೋಗು, ಅಲ್ಲೇ ರೆಸ್ಟ್ ತೊಗೋ ಅಂತ ಹೇಳಿದರು. ಡಾಕ್ಟ್ರಿಗೆ ತೋರಿಸ್ಕೊಂಡು ಬಂದಾದಮೇಲೆ ಡಾಕ್ಟ್ರ್ ಏನಂದ್ರೆ, ಸ್ವಲ್ಪ ಡೆಲಿಕೇಟ್ ಐತಿ, ಸೆನ್ಸಿಟಿವ್ ಐತಿ ಬೇಬಿ. ಸೊ ಅದಕ್ಕೆ ಅವ್ರಿಗೆ ಸ್ವಲ್ಪ ರೆಸ್ಟ್ ಕೊಡ್ರಿ ಅಂತ ಹೇಳಿದರು. ಈಗ ಗಂಡನ ಮನೆ ಒಳಗಿದ್ದ ಮೇಲೆ ನಾವು ಕೆಲಸ ಮಾಡಲೇಬೇಕಾಗ್ತೈತಲ್ಲ. ಸೊ ಅದಕ್ಕೆ ಬೇಡ ಅಂತಂದು ಅವ್ರನ್ನ ಮತ್ತೆ ಏನಂದರು, ನಿಮ್ಮ ತವ್ರ ಮನೆಗೆ ಹೋಗಿ ನೀನು ರೆಸ್ಟ್ ಮಾಡು ಅಂತ ಹೇಳಿದರು. ಆಯ್ತು, ನಮ್ಮ ಮನೆ ಏನು ದೂರ ಇಲ್ಲಲ್ಲ, ಇಲ್ಲೇ 1 ಕಿಲೋಮೀಟ್ರ್ ಒಳಗೆ ನಮ್ಮ ಅತ್ತೆ ಮನೆ, ನಮ್ಮ ತವ್ರ ಮನೆಗೆ ಹೋದ. ನೆಕ್ಸ್ಟ್ ಡೇ ಆಯಿತು ಅಂತಂದು ನಮ್ಮ ತವ್ರ ಮನೆಗೆ ಹೋದ್ಮೇಲೆ ಅಲ್ಲಿನೂ ಅದೇ ಕತೆ ನಂದು. ಬರೀ ವಾಮಿಟಿಂಗ್. ಊಟನೂ ಏನೂ ಹೋಗ್ತಿದ್ದಿಲ್ಲ. ನೀರಂತೂ ಕುಡಿತಾನೆ ಇರಲಿಲ್ಲ. ನಾನು ನೀರು ಕುಡಿದ್ರೂ ವಾಮಿಟ್ ಆಗೋದು. ನಾನು ಇಷ್ಟಪಟ್ಟು ಏನು ತಿಂದ್ರೂ ಬರೀ ಅದು ವಾಮಿಟ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡ್ತಿತ್ತು. ಬರೀ ಮಲ್ಕೊಂಡೇ ಇರ್ತಿದ್ದೆ. ಯಾವಾಗ ನೋಡಿದರೂ ಮಲ್ಕೊಂಡೇ ಇರ್ತಿದ್ದೆ ನಾನು. ಅದು ಸುಸ್ತಾಗಿಬಿಡ್ತಿತ್ತು ನನಗೆ. ಹೆಂಗೆ ಮಾಡ್ಬೇಕು ಅನ್ನೋದು ಗೊತ್ತಾಗತ್ತಿದ್ರೆ ಡಾಕ್ಟ್ರ್ ಕಡೆ ಹೋಗಿ ತೋರಿಸಿದ್ವಿ. ಟ್ಯಾಬ್ಲೆಟ್ ಕೊಟ್ಟರು. ಅದು ಟ್ಯಾಬ್ಲೆಟ್ ವಾಮಿಟ್ ಕಮ್ಮಿ ಆಗೋ ಟ್ಯಾಬ್ಲೆಟ್ ಕೊಟ್ಟರು ಸಹ ಅಷ್ಟು ವಾಮಿಟ್ ಆಗ್ತಿತ್ತು ನನಗೆ. ದೇವ್ರೆ, ಏನು ಮಾಡೋದು ಅಂತಂದು ಗೊತ್ತಾಗ್ತಿದ್ದಿಲ್ಲ. ಅಂಥದಾಗ ಅದು ಹೆಂಗೆ 3 ತಿಂಗಳು ಕಂಪ್ಲೀಟ್ ಆಗ್ತೈತಿ, ಯಾವಾಗ 3 ತಿಂಗಳು ಕಂಪ್ಲೀಟ್ ಆಗ್ತೈತಿ ಅಂತ ನಾನು ವೆಯ್ಟ್ ಮಾಡತ್ತಿದ್ದೆ. ಡಾಕ್ಟ್ರ್ ಹೇಳಿದರು 3 ತಿಂಗಳವರೆಗೂ ವಾಮಿಟ್ ಇರ್ತೈತಿ, ಆಮೇಲೆ ಸ್ವಲ್ಪ ಕಮ್ಮಿ ಆಗ್ತೈತಿ ಅಂತ ಹೇಳಿದರು. ನಾನು 3 ತಿಂಗಳು ಯಾವಾಗ ಆಗ್ತೈತಿ ಅಂತ ಕಾಯತ್ತಿದ್ದೆ. ಅದು ಜಸ್ಟ್ 1.5 ತಿಂಗಳಾಗಿತ್ತು ನನಗೆ. ಇನ್ನೂ 1.5 ತಿಂಗಳು ಹೆಂಗಪ್ಪ ಕಳೆಯೋದು ಅಂತ ನಾನು ವೆಯ್ಟ್ ಮಾಡತ್ತಿದ್ದೆ. ಆಯಿತು, ಹಂಗೆ 1.5 ತಿಂಗಳು ಬರೀ ವಾಮಿಟ್ ಮಾಡ್ಕೋತನ ಕಳೆದೆ. ಅದಾದಮೇಲೆ 5 ಮಂತಿಗೆ ನಾನು ಸ್ಕ್ಯಾನ್ ಮಾಡಿಸಿ
ಅವಾಗ ನಮ್ಮ ಅತ್ತೆ ಮನೆಗೆ ಬಂದೆ. 5 ಮಂತ್ಗೆ ಬಿದ್ದಿತ್ತು. ಅವಾಗ ನಮ್ಮ ಅತ್ತೆ ಮನೆಗೆ ಬಂದೆ. ನಮ್ಮ ಅತ್ತೆ ಮನೆಯೊಳಗೆ 2 ತಿಂಗಳಿದ್ದೆ ನಾನು. ಆಮೇಲೆ 7 ತಿಂಗಳೊಳಗೆ ನನಗೆ ಸೀಮಂತ ಮಾಡಿದರು. ಸೀಮಂತ ಮಾಡಿದ್ದಾದಮೇಲೆ ಮತ್ತು ವಾಪಸ್ ನಾನು ನಮ್ಮ ತವ್ರ ಮನೆಗೆ ಹೋದೆ. ಅಲ್ಲಿ 2 ತಿಂಗಳು ಇದ್ಕೊಂಡು ಆಮೇಲೆ ಮತ್ತು ನನಗೇನು ಮಾಡಿದ್ರು ಅಂತಂದ್ರೆ ಡೆಲಿವರಿಗೆ 9 ಮಂತ್ ಫುಲ್ ಕಂಪ್ಲೀಟ್ ಆಗಿತ್ತು ನನಗೆ. 9 ಮಂತ್ ಫುಲ್ ಅವಾಗೇನು ಪ್ರಾಬ್ಲಮ್ ಆಗಲಿಲ್ಲ. 5 ಮಂತ್ ಆದಮೇಲೆ ಅವಾಗೇನು ಪ್ರಾಬ್ಲಮ್ ಆಗಲಿಲ್ಲ. ಆರಾಮಿದ್ದೆ ನಾನು. ಆರಾಮ್ಸೆ ಊಟ ಮಾಡ್ತಿದ್ದೆ, ಎಲ್ಲ ವಾಕಿಂಗ್ ಮಾಡ್ತಿದ್ದೆ, ನೀರು ಕುಡ್ತಿದ್ದೆ. ಆದರೆ ಬ್ಲಡ್ ಕಮ್ಮಿ ಆಗಿತ್ತು. ಲಾಸ್ಟ್ 8.5 ತಿಂಗಳಿಗೆ ನನಗೆ ಬ್ಲಡ್ ಕಮ್ಮಿ ಇತ್ತು ಅಂತ ಹೇಳಿದರು ಆಶಾ ಮೇಡಮ್. ಅವಾಗ ಬೀಟ್ರೂಟ್ ಜ್ಯೂಸ್ ಕುಡಿದೆ ನಾನು. 1 ತಿಂಗಳಾಗ ಬ್ಲಡ್ ಸ್ವಲ್ಪ ಒಂದು ಹಂತಕ್ಕೆ ಬಂದಿತ್ತು. ಆದರೆ ನಾನು ಫಸ್ಟ್ ಪ್ರೆಗ್ನೆನ್ಸಿ ಒಳಗೆ ಅನುಭವಿಸಿದ ನೋವು ನನಗೆ ಅದು ಮನಸ್ಸಿನಾಗೂ ಅನುಭವಿಸಂಗಿಲ್ಲ ನಾನು. ಭಾಳ ಬೇಜಾರಾಗ್ತೈತಿ ನನಗೆ ಅದನ್ನು ನೆನೆಸ್ಕೊಂಡ್ರೆ. ಇನ್ನೂ ಭಯ ಆಗ್ತೈತಿ. ಹಂಗಾಗಿತ್ತು ನನ್ನ ಸಿಚುವೇಶನ್. ಯಾಕಂದ್ರೆ ಡೆಲಿವರಿ ಮಾಡ್ಕೊಳ್ಳೋ ಏಜ್ ಅಲ್ಲ ನಂದು, ಪ್ರೆಗ್ನೆನ್ಸಿ ಆಗೋ ಏಜ್ ಅಲ್ಲ. ಬರೀ 20 ಏಜ್ಗೆ ಪ್ರೆಗ್ನೆಂಟ್ ಆಗಿದ್ದೆ ನಾನು. ಆವಾಗಿನ ಕಾಲದೊಳಗೆಲ್ಲ ಜಲ್ದಿನ ಆಗ್ತಿದ್ರು. ಬಟ್ ಇವಾಗ ನಮ್ಮ ಒಂದು ಜನ್ರೇಷನ್ ಒಳಗೆ ಇಷ್ಟು ಜಲ್ದಿ ಪ್ರೆಗ್ನೆಂಟ್ ಆಗೋದು ಸರಿ ಇರೋಂಗಿಲ್ಲ. ಯಾಕಂದರೆ ಇವಾಗಿನ ಫುಡ್ ಸರಿ ಇರೋಂಗಿಲ್ಲ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಮಿನಿಮಮ್ ನಮಗೆ ಒಂದು 25 ಏಜ್ ಆಗಿರಬೇಕು. ಅಂದ್ರೆ ಮಾತ್ರ ನಾವು ಒಂದು ಜೀವಕ್ಕೆ ಜೀವ ಕೊಡಬೇಕು ಅಂದ್ರೆ, ಅಷ್ಟು ಶಕ್ತಿ ಬರಬೇಕಂದ್ರೆ ಒಂದು 25 ಏಜ್ ಅಥವಾ 24 ಏಜ್ ಆಗಿರಬೇಕು. ಒಂದು ನಿಮಿಷ. ಈ ಗುಬ್ಬಿ ಒಂದು ಭಾಳ ಡಿಸ್ಟರ್ಬ್ ಮಾಡತ್ತಾವು. ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಪಾಪ ಅವು ಒಂದು ಏನು ಮಾಡೋಕ್ಕಾಗಲ್ಲ. ನಮ್ಮ ಮನೆಯೊಳಗೆ ಬಂದುಬಿಟ್ಟಿರ್ತಾವೆ ಡೈಲಿ ಹಿಂಗೆ ಅವು. ಅದಾದಮೇಲೆ 8.5 ತಿಂಗಳಿಗೆ ನಾನು ಬೀಟ್ರೂಟ್ ಜ್ಯೂಸು ಮತ್ತು ಬೆಲ್ಲನ ತಿನ್ನೋಕೆ ಸ್ಟಾರ್ಟ್ ಮಾಡಿದೆ. ಜ್ಯೂಸ್ ಮಾಡಿಕೊಂಡು ಬೆಲ್ಲದೊಳಗೆ ಅದು ಕುಡಿಯೋಕೆ ಒಳ್ಳೆ ಅನ್ನಿಸ್ತಿತ್ತು ನನಗೆ. ಆದರೆ ನಾನು ಫಸ್ಟ್ ಪ್ರೆಗ್ನೆನ್ಸಿ ಒಳಗೆ ಭಾಳ ನೆಗ್ಲೆಕ್ಟ್ ಮಾಡ್ತಿದ್ದೆ. ನಾನು ಅಷ್ಟು ಊಟ ಮಾಡೋಕೆ ಭಾಳ ನೆಗ್ಲೆಕ್ಟ್ ಮಾಡ್ತಿದ್ದೆ. ಹಣ್ಣು ಗಿಣ್ಣು ಜಾಸ್ತಿ ತಿಂತಿದ್ದಿಲ್ಲ, ನೀರನ್ನೂ ಜಾಸ್ತಿ ಕುಡಿತಿದ್ದಿಲ್ಲ, ಭಾಳ ನೆಗ್ಲೆಕ್ಟ್ ಮಾಡ್ತಿದ್ದೆ. ಸೊ ಅದಕ್ಕೆ ನನಗೆ ಡೆಲಿವರಿ ಸ್ಟೋರಿನೂ ಇದ್ರಾಗ ಹೇಳ್ತೀನಿ. ಅದೆಷ್ಟು ಪೇನ್ಫುಲ್ ಇತ್ತು ಅಂತಂದ್ರೆ ದೇವ್ರೆ, ಅದನ್ನು ಹೇಳ್ತೀನಿ. ಕೊನೆವರೆಗೂ ವಿಡಿಯೋ ನೋಡಿರಿ ನೀವು. ಸೊ ನಾನು ಊಟ ಕರೆಕ್ಟ್ ಮಾಡ್ತಿದ್ದಿಲ್ಲ, ನೀರು ಜಾಸ್ತಿ ಕುಡಿದಿಲ್ಲ, ಹಣ್ಣು ಗಿಣ್ಣು ಜಾಸ್ತಿ ಏನೂ ತಿಂತಿದ್ದಿಲ್ಲ ನಾನು. ಬರೀ ಮಲ್ಕೊಳ್ಳೋದು ಮಾಡ್ತಿದ್ದೆ. ಸೊ ಅದಕ್ಕೆ ನನಗೆ ಹಂಗಾಯ್ತೇನೋ ಅಂತ ಅನ್ನಿಸ್ತೈತಿ ನನಗೆ. 8.5 ತಿಂಗಳಿಗೆ ಬ್ಲಡ್ ಇಲ್ಲ ಅಂತಂದರು. ಬ್ಲಡ್ಡನ್ನು ಮತ್ತು ಹೆಂಗೋ ಮಾಡಿಕೊಂಡು ಒಂದು 9-10 ಪಾಯಿಂಟ್ ಆಯ್ತು. ಡೆಲಿವರಿಗೆ ಹೋದ್ವಿ. ಅವಾಗ ಏನಾಯಿತು ಅಂತಂದ್ರೆ ನನಗೆ ಪೇನ ಬಂದಿಲ್ಲ. ಡೆಲಿವರಿ ಪೇನ ಬಂದಿಲ್ಲ ನನಗೆ. ಒಂದು ಪೇನ್ 9 ಮಂತ್ ಫುಲ್ ಕಂಪ್ಲೀಟಾಗಿ ಡೆಲಿವರಿ ಡೇಟ್ ಸಹ ಮುಗ್ದೈತಿ, ಅಂದರೂ ಪೇನ್ ಬಂದಿಲ್ಲ ನನಗೆ. ಇದೇನಪ್ಪ ಹಿಂಗಾಯ್ತು ಅಂತಂದು ನಾನು ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡಿದೆ. ಮತ್ತು ಅದೇನೋ ವೈಟ್ ಕಲರ್ ಜೆಲ್ಲಿ ಟೈಪ್ ಇರ್ತೈತಲ್ಲ, ಅದು ರಿಲೀಸ್ ಆಯಿತು. ಅದು ರಿಲೀಸ್ ಆಗಿದ ತಕ್ಷಣ ನನಗೊಂಥರ ಭಯ ಆಗಕ್ಕೆ ಸ್ಟಾರ್ಟ್ ಆಯಿತು. ಏನಪ್ಪ ಇದು ಹಿಂಗಾಯ್ತಲ್ಲ ಅಂತಂದು ಹೋಗಿ ಡಾಕ್ಟ್ರಿಗೆ ನಾನು ತೋರಿಸಿದೆ. ತೋರಿಸಿದ ಮೇಲೆ ಅವ್ರು ಹೇಳಿದರು, ಇಲ್ಲ ನಿಮ್ಮದು ಡೆಲಿವರಿ ಡೇಟ್ನು ಮುಗ್ದೈತಿ, ಒಂದು ಸ್ಕ್ಯಾನಿಂಗ್ ಬರ್ದು ಕೊಡ್ತೀನಿ, ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬರ್ರಿ ಅಂತ ಹೇಳಿದರು. ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬಂದ್ವಿ. ಮತ್ತು ಇವರು ಏನದು ಎಲ್ಲ ಚೆಕ್ ಮಾಡಿದರು. ಡಾಕ್ಟರೆಲ್ಲ ಚೆಕ್ ಮಾಡಿ ಹೇಳಿದರು. ಅವ್ರಿಗೆ ಬೆಳಗ್ಗೆನೇ ನಾವು ಹೋಗಿನ ಹಾಸ್ಪಿಟಲ್ಗೆ. ಬೆಳಗ್ಗೆ ಗೊತ್ತೈತೆ ಅವ್ರಿಗೆ ನನಗೆ ನಾರ್ಮಲ್ ಡೆಲಿವರಿ ಆಗೋ ಚಾನ್ಸಸ್ ಇಲ್ಲ ಅಂತ ಗೊತ್ತಿತ್ತು ಅವ್ರಿಗೆ. ಯಾಕಂದ್ರೆ ಪೆಲ್ವಿಕ್ಸ್ ಒಳಗೆ ಬೇಬಿ ಹೆಡ್ ಬಂದು ಫಿಕ್ಸ್ ಆಗಬೇಕು. ಅದು ಬೇಬಿ ಹೆಡ್ ಬಂದು ನಂದು ಫಿಕ್ಸ್ ಆಗಿರಲಿಲ್ಲ. ಬೇಬಿ ಹೆಡ್ ಬಂದುಬಿಟ್ಟು ಇಲ್ಲಿತ್ತು ನನ್ನ ಮೇಲುಗಡೆ, ಹೊಟ್ಟೆ ಮೇಲುಗಡೆ, ಎದೆ ಭಾಗದ ಕೆಳಗಿತ್ತು ಬೇಬಿ ಹೆಡ್. ಸೊ ಆಗೋ ಚಾನ್ಸಸ್ ಇಲ್ಲ ಅಂತ ಹೇಳಿದರು. ಮತ್ತು ಏನು ಮಾಡಿದ್ರು ಆಗಂಗಿಲ್ಲ, ಸಿ ಸೆಕ್ಷನ್ ಮಾಡಲೇಬೇಕು, ಇಲ್ಲಾಂದ್ರೆ ತಾಯಿಗೂ ಮಗುವಿಗೂ ಇಬ್ರಿಗೂ ಪ್ರಾಬ್ಲಮ್ ಆಗ್ತೈತಿ ಅಂತ ಹೇಳಿದರು. ಪಾಪು ಏನಾದರೂ ಗಲೀಜು ಕುಡಿದ್ಬಿಟ್ರೆ ಮತ್ತು ಪ್ರಾಬ್ಲಮ್ ಆಗ್ತೈತಿ. ಯಾಕಂದ್ರೆ ಆಲ್ರೆಡಿ ಅದು 9 ಮಂತ್ ಕಂಪ್ಲೀಟಾಗಿ ಡೆಲಿವರಿ ಡೇಟ್ನು ಮುಗ್ದೈತಿ, ಸಿ ಸೆಕ್ಷನ್ ಮಾಡಲೇಬೇಕು ಅಂತ ಹೇಳಿಬಿಟ್ರು ಡಾಕ್ಟರ್. ಅವಾಗ ನಮ್ಮ ಮನೆಯೊಳಗೆ ಎಲ್ಲರೂ ಟೆನ್ಷನ್ ಮಾಡಿಕೊಂಡು ಬೇಡ ಆಯಿತು ನೀವು ಮಾಡಿರಿ ಸಿ ಸೆಕ್ಷನ್, ಅದೇನು ಗಾಯ ಅಂತಂದು ಸಿ ಸೆಕ್ಷನ್ ಮಾಡಿದರು. ಬೆಳಗ್ಗೆ 10 ಗಂಟೆಗೆ ಹಾಸ್ಪಿಟಲ್ಗೆ ಹೋಗೀನಿ. ಪೇನ್ ಇಂಜೆಕ್ಷನ್ ಕೊಟ್ಟಾರ. ಪೇನನ್ನು ನಾನು ರಾತ್ರಿ 8 ಗಂಟೆವರೆಗೂ ಪೇನ್ ಅನುಭವಿಸೇನಿ. ಅದು ಫುಲ್ ನನಗೆ ಬ್ಯಾಕ್ ಸೈಡ್ ಸೊಂಟದ ಭಾಗ ಫುಲ್ ನೋವಿತ್ತು. ಗೊತ್ತಿಲ್ಲ ಅವ್ರಿಗೆ ಆಗಂಗಿಲ್ಲ ಅಂದರೆ ಬೆಳಗ್ಗೆನೇ ಅವ್ರು ನನಗೆ ಸಿ ಸೆಕ್ಷನ್ ಮಾಡಬೇಕಿತ್ತು ಡಾಕ್ಟ್ರ್. ಬಟ್ ಅವರು ಮಾಡಲಿಲ್ಲ. ನೋಡೋಣ ಅಂತ ವೇಟ್ ಮಾಡಿ ರಾತ್ರಿವರೆಗೂ ವೇಟ್ ಮಾಡಿಸಿದ್ರು. ಪೇನ್ ಅನುಭವಿಸಿದೆ ನಾನು ನಾರ್ಮಲ್ ಡೆಲಿವರಿದು. ಆ ಪೇನೂ ಭಾಳ ಪೇನ್ ಅಂದ್ರೆ ಜಗ್ಗು ಪೇನು, ನಿಂದ್ರಕ್ಕಾಗತ್ತಿಲ್ಲ ಅಷ್ಟು ಪೇನ್. ಆ ಏಜ್ ಒಳಗೆ ಭಾಳ ಇದು ಅನ್ನಿಸ್ತೈತಿ ನನಗೆ. ಸೊ ಫೈನಲ್ಲಾಗಿ ನನಗೆ ನಮ್ಮ ಮನೆಯವರು ಬೇಡ ಸಿ ಸೆಕ್ಷನ್ ಮಾಡ್ಸೋಣ ಅಂತ ಸೈನ್ ಮಾಡಿದ್ರು ಆಪ್ರೇಷನ್ ಮಾಡೋಕ್ಕೆ. ಸೊ ನನಗೆ ಸಿ ಸೆಕ್ಷನ್ 1ನೇ ಡೆಲಿವರಿ ಹೋದರು. 8 ಗಂಟೆಗೆ ಒಳಗೆ ಕರ್ಕೊಂಡು ಹೋದರು ನನಗೆ.
8:15 ನನ್ನ ಮಗ ಬಂದ ಹೊರಗೆ ಹೊಟ್ಟೆಯೊಳಗಿಂದ ಪಾಪು 15 ನಿಮಿಷದೊಳಗೆ ಹಿಂಗೆ ತೆಗೆದು ಕೊಟ್ಬಿಟ್ರು. ಖುಷಿ ಆಯಿತು ಪಾಪುನ ನೋಡಿ, ಆ ನೋವೆಲ್ಲ ಮಾಯ ಆಯಿತು. ಓಕೆ ಅಂತಂದು ಡೆಲಿವರಿ ಆಯಿತು, ಡೆಲಿವರಿ ಏನೂ ಆಯಿತು, ವಾರ್ಡಿಗೆ ಶಿಫ್ಟ್ ಮಾಡಿದ್ರು. ಆಮೇಲೆ ಆಯಿತು. 5 ದಿನ ನಾನು ಆರಾಮಾಗಿದ್ದೆ. ಇದು ನನ್ನ ಪ್ರೆಗ್ನೆನ್ಸಿ ಸ್ಟೋರಿ ಮುಗೀತು. ಇವಾಗ ನನ್ನ ಡೆಲಿವರಿ ಸ್ಟೋರಿ ಸ್ಟಾರ್ಟ್ ಆಗ್ತೈತೆ ನೋಡಿರಿ. ಇವಾಗ ಭಾಳ ಕ್ರಿಟಿಕಲ್ ಆಯಿತು ನಂದು ಸ್ಟೇಜ್. ಏನಂತಂದ್ರೆ ನಂದು ಡೆಲಿವರಿ ಆಯ್ತಲ್ಲ, ಡೆಲಿವರಿ ಆಗಿ ಪಾಪುನ ಕೈಗೆ ಕೊಟ್ಟು ನನಗೂ ವಾರ್ಡಿಗೆ ಶಿಫ್ಟ್ ಮಾಡಿದ್ರು. ಶಿಫ್ಟ್ ಮಾಡಿ 5 ದಿನ ಆರಾಮಿದ್ದೆ ನಾನು. 5 ದಿನ ಏನೂ ಪ್ರಾಬ್ಲಮ್ ಇರಲಿಲ್ಲ, ಎಲ್ಲ ಆರಾಮಿದ್ದೆ. 5ನೇ ದಿವಸಕ್ಕೆ ನನಗೆ ಹೆಂಗಾಗಿತ್ತಂದ್ರೆ ಫುಲ್ ಹೊಟ್ಟಿದ ಮೇಲೆ ಗಾಯ ಆಗಿಬಿಟ್ಟಿತ್ತು. ಗಾಯ ಮೀನ್ಸ್ ಫಸ್ ಆಗಿತ್ತು, ಕೀವು ಅಂತಾರಲ್ಲ, ಇನ್ಫೆಕ್ಷನ್ ಆಗಿತ್ತು. ಅದು ಯಾಕೆ ಆಯ್ತು ಗೊತ್ತಿಲ್ಲ. ನೀರೇನಾದರೂ ಬಡಿಸಿರ್ಬೇಕು ನಾನು, ಅದು ಗೊತ್ತಾಗಿಲ್ಲ ನನಗೆ. ಅದು ಗೌರ್ಮೆಂಟ್ ಹಾಸ್ಪಿಟಲ್ ಒಳಗೆ ಆಪ್ರೇಷನ್ ಮಾಡಿಸ್ಕೋತಾರಲ್ಲ, ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿಸ್ಕೋಬೇಕು. ಯಾಕಂದ್ರೆ ಅವ್ರು ಅಷ್ಟೇನು ಕೇರ್ ಮಾಡಲ್ಲ, ಹೇಳಂಗಿಲ್ಲ ಅವರು. ಹಿಂಗೆ ನೀರನ್ನು ಬಡಿಸ್ಕೋಬಾರ್ದು, ನೀವು ನೀರು ಮುಟ್ಟಿಸ್ಕೋಬಾರ್ದು ಅಂತ ಏನೂ ಅಷ್ಟು ಕೇರೇ ಮಾಡೋಂಗಿಲ್ಲ ಅವರು. ಅದಕ್ಕೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಬೇಡ ಅನ್ನಿಸ್ತೈತಿ ಇವಾಗ. ಈಗಂತೂ ನಾನು ಬರೀ ನೋಡ್ತಿದ್ದೀನಲ್ಲ ನ್ಯೂಸ್ ಒಳಗೆ, ಬಾಣಂತಿ ಸಾವು, ಪಾಪುನ ಹಿಡಿದು ಸತ್ರು ಅಂತಂದು ಭಯನ ಆಗ್ತೈತಿ. ಆಲ್ಮೋಸ್ಟ್ ಗೌರ್ಮೆಂಟ್ ಹಾಸ್ಪಿಟಲ್ ಯಾಕೆ ಡಾಕ್ಟರ್ಸ್ ಅಷ್ಟು ಕೇರ್ಲೆಸ್ ಮಾಡ್ತಾರೋ ಗೊತ್ತಿಲ್ಲ. ಬಟ್ ನನಗೂ ಹಂಗೆ ಮಾಡಿಬಿಟ್ರು. ಕರೆಕ್ಟಾಗಿ ಏನೂ ನಂಗೆ ಹೇಳಿಲ್ಲ ಅವರು. ನನಗೂ ಅವಾಗೇನೂ ಅಷ್ಟು ಗೊತ್ತಿಲ್ಲ. ಸೆಕ್ಷನ್ ಅಂದರೆ ಏನು ಅಂತ ನಂಗೆ ಅಷ್ಟು ಐಡಿಯಾ ಇಲ್ಲ. ಹೋಗಿ ಬಡ ಹೊಟ್ಟೆ ಕೊಯ್ದು ಪಾಪುನ ತೆಗೆದು ಕೊಟ್ಬಿಟ್ರು. ನನಗೆ ಅವಾಗೂ ಅಷ್ಟು ಗೊತ್ತಾಗಲಿಲ್ಲ. ಆಮೇಲೆ ಏನಾಯ್ತಂದ್ರೆ ಪಾಪನ 5ನೇ ದಿವ್ಸಕ್ಕೆ ಫುಲ್ ಕೀಮು. ನಂದು ಫುಲ್ ನಾನೇನು ನೈಟಿ ವೇರ್ ಮಾಡಿದ್ದೆ, ನೈಟಿ ಎಲ್ಲ ಫುಲ್ ಹಸಿ ಆಗೈತಿ. ಒಂದು ಕಡೆ ಹಿಂಗೆ ಮಲ್ಕೊಂಡಿನಿ, ಒಂದು ಕಡೆ ಫುಲ್ ಕೀವು ಸೋರಾತೈತಿ. ಇಷ್ಟು ನನಗೆ ಏನಾಯ್ತದ, ನನಗೆ ಹೆಂಗೆ ಅಂತ ಭಯ ಆಗ್ಬಿಡ್ತು. ನನಗೆ ಏನಂತ ಗೊತ್ತಾಗವಲ್ತು ನನಗೆ. ಆಮೇಲೆ ಡಾಕ್ಟರ್ ಬಂದು ತೋರಿಸಿದೆ ನಾನು. ಡಾಕ್ಟರ್ನಿಗೆ ಹಿಂಗೆ ಆಗತೈತಿ ಅಂತಂದು ಅವಾಗ ಹೇಳ್ತಾಳಕ್ಕೆ ಡಾಕ್ಟರ್ ನನಗೆ, ನೋಡಿರಿ ಇದು ನೋಡ್ಕೊಳಕ್ಕೆ ಬರೋಂಗಿಲ್ಲ ನಿನ್ಗೆ, ನೀರು ಮುಟ್ಟಿಸಿ ಅನ್ನೋದಕ್ಕೆ ನೀರು ಬಡಿಸಿರ್ಬೇಕು, ನಿನಗೆ ಕೀವು ಆಗೈತಿ, ಅನ್ನ ಊಟ ಮಾಡಿ. ಅನ್ನ ಏನು ಕೇಳಿಲ್ಲ ಅವರು, ಕೀವು ಆಗೈತಿ ನೋಡು ಅಂತ ಹೇಳಿದರು ಡಾಕ್ಟ್ರು. ನಾನು ಕೀವು ಆಗೈತೆ ನನಗಷ್ಟು ಗೊತ್ತಾಗಲಿಲ್ಲ. ಆಮೇಲೆ ಬಾ ನೀನು ಅಂತಂದು ಇನ್ನೊಂದಲ್ಲಿ ಬೇರೆ ವಾರ್ಡಿಗೆ ಕರ್ಕೊಂಡು ಹೋಗಿ ಬ್ಲೇಡ್ ತೊಗೊಂಡು ಅದೇನು ಸೆಕ್ಷನ್ ಮಾಡುತ್ತಲ್ಲ ಆ ಭಾಗನ ಬ್ಲೇಡ್ಲಿಂದನ ಹೊಲಿಗೆ ಹಾಕಿರ್ತಲ್ಲ, ಹೊಲಿಗೆ ಎಲ್ಲ ಕಟ್ ಮಾಡಿ ತೆಗೆದ್ರು. ದೇವ್ರೆ, ಅದನ್ನು ನೆನೆಸ್ಕೊಂಡ್ರೆ ನಾನು ಫುಲ್ ಅಳಾಕತ್ತೀನಿ. ಫುಲ್ ಅಂದರೆ ಫುಲ್ ಅಳಾಕತ್ತೀನಿ. ಬೇಡ ಡಾಕ್ಟ್ರ್, ನಾನು ಅವತ್ತು ಅಂದ್ಕೊಳತ್ತಿದ್ದು ಡೈಲಾಗ್ ಏನಂದ್ರೆ, ಡಾಕ್ಟರ್ ಬ್ಯಾಡ್ರಿ, ನಾನು ಸಾಯ್ತೀನಿ, ನಾನು ಒಲ್ಲೆ ಅಂತ ಅಷ್ಟು ಅಳಾಕತ್ತೀನಿ. ಅವರು ಬಿಡವಲ್ರು. ಇಲ್ಲ ನಿನ್ಗೆ ಆರಾಮಾಗಬೇಕಂದ್ರೆ ಇದನ್ನು ವಾಪಸ್ಸೆಲ್ಲ ನಾನು ದಾರ ಕಟ್ ಮಾಡಬೇಕು ಬ್ಲೇಡಿಂದ, ಸಾರಿ ಅಂತ ಅಂದರು. ಸಾರಿಮ್ಮ, ನಿನ್ಗೆ ನಾವು ಕಟ್ ಮಾಡತ್ತೀವಿ, ನಿಂಗೆ ಪೇನ್ ಆಗತ್ತೈತಿ, ನಾವು ಗೊತ್ತಾಗತ್ತೈತಿ, ಬಟ್ ಇದನ್ನು ಹಿಂಗೆ ತೆಗೆದು ನಾವು ಕ್ಲೀನ್ ಮಾಡಿದ್ರನ ನೀನು ಹುಷಾರಾಗ್ತಿ, ಇಲ್ಲ ಅಂದ್ರೆ ಬಾಡಿ ಫುಲ್ ಇಂಜುರಿ ಆಗ್ತೈತಿ ಅಂತ ಹೇಳಿದರು. ನನಗಂತೂ ಫುಲ್ ಭಯ ಆಗೋಯ್ತು, ಏನು ಮಾಡ್ತಾರೆ ಇವ್ರು ನನಗಂತಂದು ಅಳಾಕೊಂತೀನಿ ನಾನು. ಬೇಡ ಡಾಕ್ಟ್ರ್, ಬಿಟ್ಬಿಡ್ರಿ ಅಂತಂದು ಬ್ಲೇಡ್ ತೊಗೊಂಡು ಕೊಯ್ಯಕತ್ತಾರ. ನನಗೆ ಫುಲ್ ಕಾನ್ಷಿಯಸ್ ಅದೇನಿ, ಗೊತ್ತಾಗತ್ತೈತಿ ನನಗೆ ಅವ್ರು ಕೊಯ್ಯಾತಿದ್ದು. ಅಷ್ಟು ಪೇನ್ ಆಗತ್ತೈತಿ, ಬ್ಲಡ್ ಬರಾಕೊಂಡೈತಿ, ಬಿಡವಲ್ರಿ ಅವರು. ಇಷ್ಟು ಅದೇನು ಫುಲ್ ಇಲ್ಲಿಂದ ಇಲ್ಲಿವರೆಗೂ ಕೊಯ್ದಿರ್ತಾರೆ ಪಾಪುನ ತೆಗಿಬೇಕಂದ್ರೆ. ಈಗ ನಮ್ಮ ಕೈ ಎಷ್ಟೈತಲ್ಲ ಇಷ್ಟು ಕೊಯ್ದಿರ್ತಾರೆ. ಇಷ್ಟೂ ಹೊಲಿಗೆನೂ ಬಿಚ್ಚಿದ್ರು ಅವರು, ವಾಪಸ್ ಅಷ್ಟು ಬಿಚ್ಚಿ ಎಲ್ಲ ಕೀವನ್ನು ಹೊರಗೆ ತೆಗೆದು ಏನಿಲ್ಲ ಅಂದರೂ ಒಂದು 6-7 ದಿನ ನನಗೆ ಟ್ರೀಟ್ಮೆಂಟ್ ಕೊಟ್ಟರು ಅವರು. 6-7 ದಿನ ಅದಕ್ಕೆ ಫುಲ್ ಔಷಧ ಹಚ್ಚಿ ನನಗೆ ಡೈಲಿ ಆ ಕ್ಯೂ ಭಾಳ ಆಗಿಬಿಟ್ಟಿತ್ತು. ನನಗೆ ಭಾಳ ಆಗಿಬಿಟ್ಟಿತ್ತು, ನನಗೆ ಗೊತ್ತೇ ಆಗಿಲ್ಲ. ಡೈಲಿ ಕ್ಯೂನ ಒರೆಸಿ ತೆಗೆದ್ರು, ಆಯಿಂಟ್ಮೆಂಟ್ ಹಚ್ಚಿದ್ರು. ಎಷ್ಟು ಪೇನ್ ಆಯ್ತು ಅಂದ್ರೆ ದೇವ್ರೆ, ನನಗೆ ಅವತ್ತು ಆಗಿದ್ದ ಪೇನ್ ನಿಜವಾಗ್ಲೂ ನನ್ನ ಜೀವನದೊಳಗೆ ಫಸ್ಟ್ ಟೈಮ್ ಅನುಭವಿಸಿದ್ದು. ಅದು ಫಸ್ಟ್ ಟೈಮ್ ಅಷ್ಟು ಪೇನ್ ನಾನು ಅನುಭವಿಸಿದ್ದು. ಡಾಕ್ಟ್ರ್ ಹೇಳತ್ತಾರ, ನಿನ್ನ ಮಗುನ ಮುಖ ನೆನೆಸ್ಕೊ, ನಿನ್ನ ಮಗುಗೆ ನೆನಪು ಮಾಡ್ಕೊ, ನಿನ್ನ ಮಗು ನೋಡು, ಅದ್ರ ಮುಖ ನೋಡು, ಅದನ್ನ ನೆನಪು ಮಾಡ್ಕೊ, ಪೇನ್ ಎಲ್ಲ ಇಷ್ಟು ಇರ್ತೈತಿ, ಆಮೇಲೆ ಕಮ್ಮಿ ಆಗ್ತೈತಿ ಅಂಥೇಳಿ. ಅದರ ನೆನಪಿಸ್ಕೋತೀನಿ. ಬಟ್ ಅದು ಪೇನ್ ಆಗೋದನ್ನು ತಡೆಯೋಕ್ಕಾಗಲ್ಲ ಆ ಟೈಮ್ ಒಳಗೆ. ಅದಾದಮೇಲೆ ಮತ್ತೇನು ಮಾಡಿದ್ರು ಅಂತಂದ್ರೆ, ನೆಕ್ಸ್ಟ್ ಡೈಲಿ ನನಗೆ ಅದು ಬ್ಯಾಂಡೇಜ್ ತೆಗಿತಿದ್ರು, ಡ್ರೆಸ್ಸಿಂಗ್ ಮಾಡ್ತಿದ್ರು ಮತ್ತು ಕಳಿಸ್ತಿದ್ರು. ಡೈಲಿ ಒಂದು ಫಸ್ಟಿಗೆ ಸ್ಟಾರ್ಟಿಂಗ್ 3 ಟೈಮ್ಸ್ ಮಾಡಿದರು. ಆಮೇಲೆ ಬರ್ತಾ ಒಂದು 2-3 ದಿವಸ ಆದಮೇಲೆ 2 ಟೈಮ್ಸ್ ಡ್ರೆಸ್ಸಿಂಗ್ ಮಾಡ್ತಿದ್ರು. ಡ್ರೆಸ್ಸಿಂಗ್ ಮಾಡೋಬೇಕಾದ್ರೂ ಅಷ್ಟು ಜೋರಾಗಿ ಕಿರ್ಚಾಡ್ತಿದ್ದೆ ನಾನು. ಡಾಕ್ಟ್ರ್ ಬ್ಯಾಡ್ರಿ, ಬಿಟ್ಬಿಡ್ರಿ ನನಗೆ ಅಂತ ಅಷ್ಟು ಕಿರ್ಚಾಡ್ತಿದ್ದೆ ನಾನು. ಅಷ್ಟು ಪೇನ್ ಆಗ್ತಿತ್ತು. ಅಷ್ಟು ದಿನವೂ ಅದು ಡ್ರೆಸ್ಸಿಂಗ್ ಮಾಡಿ ವಾಪಸ್ ಹೊಲಿಗೆ ಹಾಕಿದ್ರು ನನಗೆ.
ವಾಪಸ್ ಹೊಲಿಗೆ ಹಾಕೋ ಮಟನೂ ಅದೇನು ಕಟ್ ಮಾಡಿರ್ತಾರಲ್ಲ ಹೊಟ್ಟೆ ಭಾಗ ಅದನ್ನು ಓಪನ್ನ ಬಿಟ್ಟಿದ್ರು ನೋಡಿರಿ. ಅದು ಓಪನ್ನ ಇತ್ತು, ಹಿಂಗೆ ಓಪನ್ನ ಇತ್ತು ಒಳಗಿನ ಭಾಗ. ಅದು ನಮ್ಮ ಮಮ್ಮಿ ನೋಡಿಬಿಟ್ಟಿದ್ರು ಒಂದಿನ, ಅಲ್ಲೇ ವಾರ್ಡ್ ಒಳಗೆ ಡ್ರೆಸ್ಸಿಂಗ್ ಮಾಡತ್ತಿದ್ರು. ಡಾಕ್ಟರ್ ಬಂದು ಅವತ್ತು ನಮ್ಮ ಮಮ್ಮಿ ಅದನ್ನು ನೋಡಿ ಅಳಾಕೊಂಡ್ಬಿಟ್ಟಿದ್ರು. ಎದಕ್ಕೆ ಅಳಾಕತ್ತೀನಿ ಅಂತ ನಾನು ಕೇಳತ್ತಿದ್ದೆ, ಯಾಕಂದರೆ ಆಲ್ರೆಡಿ ಅವಾಗ ನನಗೆ ಸ್ವಲ್ಪ ಕ್ಯೂರ್ ಆಗಿದ್ದೆ. ನಾನು ಲಾಸ್ಟಿಗೆ ಸ್ವಲ್ಪ ಕ್ಯೂರ್ ಆಗಿದ್ದೆ. ಅವಾಗ ನಮ್ಮ ಮಮ್ಮಿ ಅದನ್ನು ನೋಡಿ ಹೊಲಿಗೆ ಓಪನ್ ಬಿಟ್ಬಿಟ್ಟಲ್ಲಪ್ಪ, ನನ್ನ ಮಗಳಿಗೆ ಏನಾಗ್ತಿದ್ದು, ಆರಾಮ ಆಗ್ತಾಳೋ ಇಲ್ಲೋ ಅಂತ ಮಮ್ಮಿ ಅಳಾಕೊಂಡ್ಬಿಟ್ಟಿದ್ರು. ಸೊ ಅದನ್ನು ನೆನೆಸ್ಕೊಳತ್ತಿದ್ದೆ. ನಿಜವಾಗ್ಲೂ ಅದನ್ನು ನೆನೆಸ್ಕೊಂಡ್ರೆ ಅಳು ಬರ್ತೈತಿ. ಬಟ್ ನನ್ನ ಮಗ ಹೊರಗೆ ಬಂದಮೇಲೆ ಅಷ್ಟು ಪೇಯ್ನ್ ಅನುಭವಿಸಿನಲ್ಲ ನಾನು. ಅವ್ನು ಹೊರಗೆ ಬರೋಕೆ ನಾನು ಇಷ್ಟು ಪೇಯ್ನ್ ಅನುಭವಿಸೀನಿ. ಅದು ಪೇಯ್ನ 20 ದಿನ ಹಾಸ್ಪಿಟಲ್ ಒಳಗಿದ್ದೆ ನಾನು. 21 ದಿನ ಹಾಸ್ಪಿಟಲ್ ಒಳಗಿದ್ದೆ. 5 ದಿವ್ಸಕ್ಕೆ ನಾನು ಮನೆಗೆ ಬರಬೇಕಾಗಿತ್ತು. 20 ದಿವಸ ನನ್ನ ಮಗಗೆ ನೀರಿಲ್ಲ, ಸ್ನಾನ ಇಲ್ಲ, ಅಂದರೆ ತಲೆ ಮೇಲೆ ನೀರು ಸ್ನಾನ ಇಲ್ಲ, ಅವ್ನಿಗೆ ಮೈ ಮೇಲೆ ಸ್ನಾನ ಇಲ್ಲ, ನನಗೂ ಏನೂ ಇಲ್ಲ. ಗೌರ್ಮೆಂಟ್ ಹಾಸ್ಪಿಟಲ್ ಒಳಗೆ ಬಹಳ ಕೇರ್ಲೆಸ್ ಮಾಡಿ ಸೊ ಫೈನಲಾಗಿ ಆರಾಮಾದೆ. ಅದು ನೆನೆಸ್ಕೊಂಡ್ರೆ ಒಂಥರ ಎಮೋಷ್ನಲ್ ಆಗ್ತೈತಿ ನನಗೆ. ನನ್ನ ಮಗ ಹುಟ್ಟಿದ್ದು ಒಂದು ಖುಷಿ, ಈ ಕಡೆ ನನಗೆ ಈ ಥರ ಫಸ್ಟ್ ಆಗಿರೋದೊಂದು ಭಯ. ನಿಮಗೂ ಹೇಳತ್ತೀನಿ, ಯಾರಾದರೂ ಪ್ರೆಗ್ನೆನ್ಸಿ ಒಳಗೆ C-ಸೆಕ್ಷನ್ ಚೂಸ್ ಮಾಡಿಕೊಂಡ್ರೆ ಆಲ್ಮೋಸ್ಟ್ ನೀವು ನಾರ್ಮಲ್ಗೆ ಚೂಸ್ ಮಾಡ್ಕೊಳ್ರಿ. ನಾರ್ಮಲ್ ಡೆಲಿವರಿ ಆದ್ರೆ ಅಷ್ಟು ಪೇನ್ ಇರೋಂಗಿಲ್ಲ. ಅದು ಪಾಪ ಹೊರಗೆ ಬರೋವರೆಗೂ ಪೇನ್ ಇರ್ತೈತಿ, ಆಮೇಲೆ ಪೇನ್ ಅನ್ನೋದು ಹೋಗಿಬಿಡ್ತೈತಿ. ಆದರೆ C-ಸೆಕ್ಷನ್ ಇರುತ್ತಲ್ಲ, ಫಸ್ಟಿಗೆ ನಮ್ಗೆ ಪಾಪು ತೆಗೆಯೋದಷ್ಟು ಕಷ್ಟ ಆಗಂಗಿಲ್ಲ. ಒಂದು ಇಂಜೆಕ್ಷನ್ ಕೊಟ್ಟು ಹೊಟ್ಟೆ ಕಟ್ ಮಾಡಿ ಪಾಪುನ ತೆಗಿತಾರೆ. ಆಮೇಲೆ ಅನಸ್ತೇಷಿಯಾ ಪವರ್ ಹೋದ್ಮೇಲೆ ಅವಾಗಷ್ಟು ಪೇನ್ ಆಗ್ತೈತಿ. ಅಂದ್ರೆ ಆ ಪೇನನ್ನು ನಮ್ಗೆ ತಡ್ಕೊಳಕ್ಕಾಗಲ್ಲ. ಫುಲ್ ನಮ್ಮದು ಬಾಡಿ ಅನ್ನೋದು ಶಿವರಿಂಗ್ ಆಗ್ತೈತಿ, ನಡುಗ್ತಿರ್ತೈತಿ, ಅಷ್ಟು ಪೇನ್ ಆಗ್ತೈತಿ. ನನ್ನ ಹಸ್ಬೆಂಡ್ ಅದನ್ನೆಲ್ಲ ನೋಡಿ ಅವರು ಒಂದಿನ ಡ್ರೆಸ್ಸಿಂಗ್ ಮಾಡುವಾಗ ಅಲ್ಲೇ ಹೊರಗೆ ನಿಂತು ನೋಡಾತಿದ್ರು. ಅವರು ಅಳಾಕೊಂತಿದ್ರು. ಅದನ್ನು ಅವತ್ತು ಅವ್ರನ್ನ ನಿನಗೆ ಇನ್ನೊಂದು ಪಾಪು ಬೇಡ ಅಂಥೇಳಿ ಅವರು ಹೇಳಿದ್ರು ನನಗೆ ಅವಾಗ. ಅಷ್ಟು ಪೇನ್ ಆಗಿತ್ತು ನನಗೆ. ನಮ್ಮ ಮನೆಯವ್ರು ಹತ್ತಾರ, ನಮ್ಮ ಮಮ್ಮಿ ಹತ್ತಾರ. ಅದನ್ನೆಲ್ಲ ನೋಡಿ ಆ ಟೈಮ್ ಒಳಗೆ ನನ್ನ ಹಸ್ಬೆಂಡ್, ನಮ್ಮ ಮಮ್ಮಿ ಏನೂ ಆಗಂಗಿಲ್ಲ ಆರಾಮಾಗ್ತಿ ಅಂತ ಹೇಳಿ ನನಗೆ ಧೈರ್ಯ ತುಂಬಿದ್ರು. ಅವತ್ತಿನ ಸಾಯ್ತಿ ನನ್ನ ಒಲ್ಲೆ ಈ ವಾಪಸ್ ಬೇಡ ನನಗೆ ಅಂತಂದು ಅದು ಆರಾಮಾಗೋವರೆಗೂ ಅಷ್ಟು ಪೇನ್ ಆಗತ್ತಿತ್ತು. ಮತ್ತು ವಾಪಸ್ ನನಗೆ ಅದೆಲ್ಲ ಊಂಡ್ ಕಮ್ಮಿ ಆದಮೇಲೆ ವಾಪಸ್ ನನಗೆ ಮತ್ತು ಮೊದಲಿನ ಥರ ಹೆಂಗೆ ನಮಗೆ ಅನಸ್ತೇಷಿಯಾ ಕೊಟ್ಟು ಪಾಪು ಹೊಲಿಗೆ ಹಾಕ್ತಾರೆ ನೋಡಿರಿ, ಅನಸ್ತೇಷಿಯಾ ಕೊಟ್ಟು ಹಂಗೆ ಅನಸ್ತೇಷಿಯಾ ಕೊಟ್ಟು ಮತ್ತು ನಮ್ದು ಅದು ಏನು ಓಪನ್ ಬಿಟ್ಟಿದ್ದಲ್ಲ ಅದನ್ನು ಹೊಲಿಗೆ ಹಾಕಿದ್ರು. ಆಮೇಲೆ ಅದು ಅವತ್ತು ನಂಗೆ ಡಿಸ್ಚಾರ್ಜ್ ಮಾಡಿದ್ರು. ಅವತ್ತು ಮನೆಗೆ ಹೋದೆ. ಅವಾಗ ನನಗೆ ಆರಾಮಾಗಿ ನಾನು ಸೊ ಒಂದು ಏಜ್ ಇರ್ತೈತಿ ಪಾಪುನ ನಾವು ಅಂದರೆ ಡೆಲಿವರಿ ಮಾಡಿಸ್ಕೊಳಕ್ಕೆ, ಪ್ರೆಗ್ನೆಂಟ್ ಆಗೋಕೆ ಒಂದು ಏಜ್ ಅನ್ನೋದಿರುತ್ತೆ. ಮಿನಿಮಮ್ ನಮ್ಗೆ 23, 24, 25 ಏಜ್ ಆದರೂ ಇರಬೇಕು. ಸಣ್ಣ ಏಜ್ ಒಳಗೆ ಪಾಪು ಮಾಡ್ಕೊಂಬಿಟ್ರೆ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಫೇಸ್ ಆಗ್ತವೆ. ಯಾಕಂದ್ರೆ ನಮ್ಮ ಬಾಡಿ ಇನ್ನೂ ರೆಡಿ ಆಗಿರಂಗಿಲ್ಲ ರೀ, ಆರ್ಗನ್ಸ್ ಇನ್ನೂ ಬೆಳೆದಿರಂಗಿಲ್ಲ. ಎಲ್ಲನೂ ಅದನ್ನು ತೊಗೊಳಕ್ಕೆ ನಮ್ಮ ಬಾಡಿಗೆ ಸಾಧ್ಯ ಇರೋಂಗಿಲ್ಲ. ಸೊ ಆ ಪ್ರಾಬ್ಲಮ್ ನಾನು ಫೇಸ್ ಮಾಡೀನಿ. ನಾನು ಫೇಸ್ ಮಾಡಿದ್ದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ. ನಿಜವಾಗ್ಲೂ ನಾನು ಇವತ್ತು ಒಂದು ಸ್ವಲ್ಪ ಎಮೋಷ್ನಲ್ ಆದೆ. ಇವಾಗ ನನ್ನ ಮಗ 4 ವರ್ಷ, ನನ್ನ ಮಗಗೆ ಇವಾಗ 4 ವರ್ಷ ರನ್ನಿಂಗ್ ಐತಿ. ಇಷ್ಟು ಕಷ್ಟಪಟ್ಟು ನನ್ನ ಮಗನ ನಾನು ಹಾಡ್ದಿನಲ್ಲ, ಡೆಲಿವರಿ ಮಾಡ್ಕೊಂಡಿನಲ್ಲ ಅಂತ ಭಯ ಆಗ್ತೈತಿ. ಸೊ ಇನ್ನೊಂದು ಪಾಪು ಬೇಡ ಅಂತ ನಾವು ಡಿಸೈಡ್ ಮಾಡ್ಕೊಂಡಿದ್ವಿ. ಬಟ್ ಅದು ಆಗೋಗ್ಬಿಡ್ತು, ಏನು ಮಾಡೋಕ್ಕಾಗಲ್ಲ. ನಾವು ಒಂದು 3 ವರ್ಷ 4 ವರ್ಷ ಬೇಡ ಅಂತ ಡಿಸೈಡ್ ಮಾಡಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ನಾವು ಒಂದು ಪ್ಲ್ಯಾನ್ ಮಾಡಿಕೊಂಡ್ರೆ ದೇವ್ರದ್ದು ಒಂದು ಪ್ಲ್ಯಾನ್ ಇರ್ತೈತಿ. ಸೊ ಆ ಪ್ಲ್ಯಾನ್ ಪ್ರಕಾರ ನಮ್ಗೆ ಹೆಣ್ಣು ಮಗು ನಮ್ಮ ಲಕ್ಷ್ಮಿ ಬಂದಾಳೆ ನಮ್ಮ ಮನೆಗೆ. ಅದು ಖುಷಿ ಐತಿ. ಬಟ್ ಎರಡನೇದಕ್ಕೆ ಏನು ಹಂಗೆ ಪ್ರಾಬ್ಲಮ್ ಆಗಲಿಲ್ಲ ನನಗೆ, ಎಲ್ಲನೂ ಆರಾಮಾಗಿ ಆಯ್ತು. ಸೊ ಅದೊಂದು ಖುಷಿ ಐತಿ. ಇಷ್ಟ ಐತೆ ನೋಡಿರಿ ನಂದು ಡೆಲಿವರಿ ಸ್ಟೋರಿ. ಸೊ ನೀವೂ ಪ್ರೆಗ್ನೆನ್ಸಿ ಒಳಗೆ ಕೇರ್ಫುಲ್ ಆಗಿರ್ರಿ. ಮತ್ತು ದುಡ್ಡು ಹೋದರೂ ಪರವಾಗಿಲ್ಲ, ಒಳ್ಳೆ ಹಾಸ್ಪಿಟಲ್ ತೋರಿಸ್ಕೊಳ್ರಿ. ಆಲ್ಮೋಸ್ಟ್ ಆಲ್ ನೀವೆಲ್ಲರೂ ನಾರ್ಮಲ್ಗೆ ಟ್ರೈ ಮಾಡಿರಿ. ಸಿಸರ್ನಿಗೆ ಜಾಸ್ತಿ ಹೋಗಕ್ಕೆ ಹೋಗಬೇಡ್ರಿ. ಯಾಕಂದರೆ ಎಲ್ಲರ ಬಾಡಿನೂ ಎಲ್ಲದಕ್ಕೂ ಒಂದು ಹೊಂದ್ಕೊಳ್ಳಂಗಿಲ್ಲ, ಹಿಂಗೆ ಆಗ್ತೈತಿ ಪ್ರಾಬ್ಲಮ್. ಸೊ ಅದಕ್ಕೆ ಮತ್ತು ಈಗ ಸರ್ಕಾರಿ ಹಾಸ್ಪಿಟಲ್ ಅಂದ್ರೆ ಡಾಕ್ಟರ್ಸ್ ಅಷ್ಟು ಕೇರ್ ಮಾಡೋಂಗಿಲ್ಲ. ಅವರು ಕೇರ್ಲೆಸ್ ಮಾಡೋದ್ರಿಂದ ಇಲ್ಲಿ ಒಂದು ಜೀವನೇ ಹೋಗ್ತಿರ್ತೈತಿ. ಇವಾಗಂತೂ ಅಂಥ ಕೇಸಸ್ ನಾನು ಭಾಳಷ್ಟು ನೋಡ್ತಿರ್ತೀನಿ. ಭಯ ಆಗ್ತೈತಿ ನನಗೆ. ದೇವ್ರೆ, ಸಿಸರಿನ್ ಅಂದರೆ ಸುಲಭ ಅಲ್ಲ. ಸೊ
ನೋಡಿರಿ ಆಲ್ಮೋಸ್ಟ್ ನೀವು ನಾರ್ಮಲ್ಗೆ ಟ್ರೈ ಮಾಡಿರಿ, ವಾಕಿಂಗ್ ಮಾಡಿರಿ, ನೀರು ಚಲೋ ತಂದು ಕುಡೀರಿ, ಫ್ರೂಟ್ಸ್ ತಿನ್ನಿರಿ, ಡಾಕ್ಟರ್ ಕೊಟ್ಟಿರುವಂಥ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಳ್ರಿ. ಮತ್ತು 9 ಮಂತ್ ಜರ್ನಿ ಏನೈತಲ್ಲ ನಿಮ್ಮ ಪ್ರೆಗ್ನೆನ್ಸಿ ಜರ್ನಿನ ಎಂಜಾಯ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದ ನೋಡತ್ತೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.